ನಮಸ್ಕಾರ ಸ್ನೇಹಿತರೆ, ನೈವೇದ್ಯ ವೈಬ್ಸ್ಗೆ ಸ್ವಾಗತ. ನಾನಿವತ್ತು ಗರ್ಗರಿ ಕೋಡ್ಬಳೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೇನೆ. ಬನ್ನಿ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೊ ನಾನು ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನೀಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, ಒಂದು ಮುಷ್ಟಿ ಕೊತ್ತಂಬರಿ ಬೀಜ, ಸ್ವಲ್ಪ ಜೀರಿಗೆ, ಹಾಗೆ ಚಿಟಿಕೆ ಇಂಗು, ನಾನೊಂದು ಸ್ವಲ್ಪ ಸಣ್ಣ ಸ್ಪೂನಲ್ಲಿ 1/4 ಟೀ ಸ್ಪೂನ್ ತೊಗೊಂಡಿದ್ದೇನೆ ಇಂಗನ್ನು, ಖಾರಕ್ಕೆ ತಕ್ಕಷ್ಟು ಒಣಮೆಣಸು, ಹಸಿಮೆಣಸು ಕೂಡ ಯೂಸ್ ಮಾಡ್ಬೋದು, ಹಾಗೆ ಕರಿಬೇವಿನ ಸೊಪ್ಪು, ಈಗ ನಾನು ಚಿರೋಟಿ ರವೆ ತೊಗೊಂಡಿದ್ದೇನೆ 1 ಕಪ್ಪಷ್ಟು, ಹಾಗೆ ಅಕ್ಕಿ ಹಿಟ್ಟು ಅದೇ ಕಪ್ ಅಳತೆಯಲ್ಲಿ ಅಕ್ಕಿ ಹಿಟ್ಟು 1.5 ಅಕ್ಕಿ ಹಿಟ್ಟು, 1 ಚಿರೋಟಿ ರವೆ ತೊಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ನಾನೀಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೋತೇನೆ. ಸಾಫ್ಟಾಗಿ ಬರ್ತದೆ ಹೇಳಿ. ಈಗ ರುಬ್ಬಿರೋ ಮಸಾಲೆಯನ್ನು ಹಾಕಿ ಕಲಿಸ್ತೇನೆ. ಇದು ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ನೀರಾಗೂ ಕಲಿಸ್ಬಾರ್ದು. ಕಲಿಸಿದ ನಂತರ ನೋಡಿ, ಈ ಥರ ನಾನು ಸುತ್ತಿ 1 ರೌಂಡು ಸುತ್ತಿ ಮಾಡಿಟ್ಕೊಂಡು ಹಾಗೆ ಕರಿತೇನೆ. ನಾವು ಹಿಟ್ಟನ್ನು ಕಲಿಸುವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಸ್ನೇಹಿತರೆ, ಎಣ್ಣೆ ಕಾಯಿತು. ನಾನೀಗ 2 ಹಾಕ್ಕೋತಾ ಇದ್ದೇನೆ. ಇದು ಅವಾಗವಾಗ ತೊಳಸ್ತಾನೆ ಇರಬೇಕು ಸ್ನೇಹಿತರೆ. ಇದು ಬೇಯೋ ಅಷ್ಟರಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಹಾಗೆ ಕಮೆಂಟ್ ಮಾಡಿ.
ನೋಡಿ ಸ್ನೇಹಿತರೆ, ಇದು ಬೆಂದಿದೆ ಈಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್.